ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು, ತೆಗಿ. ನೀನು ಯಾವಾಗಲೂ ನೂಡಲ್ಸ್ ಕೊಡ್ಸು ಅಂತ ಹೇಳ್ತಿದ್ಯಲ್ಲ, ತಂದಿ ನೋಡು, ತಿನ್ನೋ. ನೂಡಲ್ಸ್ ತಗೊಂಡ್ಬಂದಿದ್ದೀರಾ ಅಂದ್ರೆ ವಿಷಯನೋ ಬೇರೆ ಇರುತ್ತೆ. ಏನು ಬಲೆ ಕಿಲಾಡಿ ಕಣೆ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಂದ್ರೆ ವಿಷಯ ಏನಾದ್ರೂ ಇದ್ದೇ ಇರುತ್ತೆ. ಮತ್ತೇನಾದ್ರೂ 5 ಲಕ್ಷ ರೂಪಾಯಿ ಸಿಗ್ತೇನ್ರಿ? ಒಂದ್ಸಲ ಜಾಕ್ಪಾಟ್ ಹೊಡೆದ್ರೆ ಪ್ರತಿ ಸಲ ಹಾಗೆ ಆಗುತ್ತಾನೆ. ವಿಷಯ ಅದಲ್ಲ, ನಮ್ಮ ಮನೆಗೆ ಮೆಟೀರಿಯಲ್ಸ್ ಯೂಸ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಖರ್ಚಾಗೋದಕ್ಕಿಂತ ಒಂದು 5-6% ಉಳಿತಾ ಇದೆ ಅಂತ ಕಣೆ. ಅದೇಂಗ್ರಿ, ಸಿಮೆಂಟ್ ಮರಳಿಂದ ಮನೆ ಕಟ್ಸಿದ್ದೀರಾ, ಏನ್ ಕತೆ? ನಿಂತಲೆ ಅದ್ಯಾರೋ ಒಬ್ಬ ಹೊಸ ವಾಚ್ಮನ್ ಬಂದಿದ್ದಾನಲ್ಲ, ಅವನಿಂದ ಕಣೆ ತುಂಬ ದುಡ್ಡು ಉಳಿತಾ ಇದೆ. ಇಷ್ಟು ಸಿಮೆಂಟ್ಗೆ ಇಷ್ಟೇ ಮರಳು ಯೂಸ್ ಮಾಡಬೇಕು, ಹೀಗೆ ಕಟ್ಟಬೇಕು ಅಂತ ಮೇಸ್ತ್ರಿಗೆ ಹೇಳ್ತಿದ್ದಾನಂತೆ. ಮೇಸ್ತ್ರಿ ಹಾಗೆ ಮಾಡ್ತಿರೋದ್ರಿಂದ ಇಷ್ಟೊಂದು ಖರ್ಚು ಉಳಿತಾ ಇದೆ. ಇಟ್ಟಿಗೆ ವಿಷಯದಲ್ಲೂ ಏನೋ ಒಂದು ಐಡಿಯಾ ಕೊಟ್ಟಿದ್ದಾರಂತ ಕಡೆ. 11,000 ಕೊಡ್ತಿರೋದಕ್ಕೆ 50,000 ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಖುಷಿ ಆಯ್ತು. ಅದಕ್ಕೆ ನಾನು ಅವತ್ತು ಹೇಳಿದ್ದು, ಸುಮ್ಮನೆ ಎಲ್ರ ಮೇಲೂ ಅನುಮಾನ ಪಡಬಾರ್ದು. ನಾವು ಒಳ್ಳೆಯವರಾಗಿದ್ರೆ ಅವರು ಒಳ್ಳೆಯವರಾಗಿರ್ತಾರೆ ಅಂತ. ನನ್ನ ಮಾತು ಕೇಳಿದ್ರ ನೀವು ಕೊಡೋ ದುಡ್ಡಿಗೆ 2 ಪಟ್ಟರಷ್ಟು ಕೆಲಸ ಮಾಡ್ತಾ ಇದ್ದಾನೆ, ನಿಮ್ಮಿಂದ ಹೊಗಳಿಸ್ಕೋತಾ ಇದ್ದಾನೆ ಅಂತಂದ್ಮೇಲೆ ನನಗೆ ಆ ವ್ಯಕ್ತಿ ಮೇಲೆ ಗೌರವ ಜಾಸ್ತಿ ಆಗ್ತಿದೆ. ಅವನು ಬರೀ ವಾಚ್ಮನ್ ಅಲ್ಲ, ಸೂಪರ್ವೈಸರ್ ಕೆಲಸ ಮಾಡ್ತಿದ್ದಾನೆ ನಮ್ಮ ಮನೆಗೆ. ನಾನು ಪದೇ ಪದೇ ಮನೆ ಹತ್ರ ಹೋಗಿ ನೋಡ್ಕೊಂಬರೋ ಕೆಲಸ ತಪ್ಪಿತು. ಅವನು ತನ್ನ ಮನೆನೇ ಕಟ್ಟಿಸ್ತಿದ್ದೀನಿ ಅನ್ನೋಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾನೆ ಅಂತ ಮೇಸ್ತ್ರಿ ಹೇಳ್ದ. ಅದಕ್ಕೆ ಖುಷಿ ಆಯ್ತು. ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರೋ ಖುಷಿ ಅವ್ರ ಮುಖದಲ್ಲೂ ಕಾಣೋ ಥರ ಮಾಡ್ಬೋದಲ್ಲ ರೀ. ಈಗಲಾದ್ರೂ ಅವ್ರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ. ನೀನಿಷ್ಟು ಹೇಳಿದ್ಮೇಲೆ 1,000 ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಬಿನ ನೂಡಲ್ಸ್ ತಿನ್ಕೊಳ್ಳಿ, ಏನಂತೆ? 1,000ದಲ್ಲಿ ಬದನೆಕಾಯಿ ಬರುತ್ತೆ. ಏನ್ರಿ ನೀವು ಅಷ್ಟೊಂದೆಲ್ಲ ದುಡ್ಡು ಉಳಿಸ್ಕೊಡ್ತಾ ಇದ್ದಾರೆ ಅಂತಿದ್ದೀರಾ, 2,000ನಾದ್ರೂ ಜಾಸ್ತಿ ಮಾಡಬಾರ್ದಾ? ಆಯ್ತು ಕಣೆ, ಅದಕ್ಕೂ ತಥಾಸ್ತು ಅಂತೀನಿ. 11,000ಕ್ಕೆ 2,000 ಸೇರಿಸಿ ಒಟ್ಟು 13,000 ಕೊಡ್ತೀನಿ, ಆಯ್ತಾ? ಆಯ್ತು. ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರೋ ಖುಷಿ ನೋಡಿದ್ರೇನೆ ನಂಗೆ ಖುಷಿ ಆಗ್ತದೆ. ಬನ್ನಿ, ಇದೇ ಖುಷಿಲಿ ನೂಡಲ್ಸ್ ತಿನ್ನೋಣ. ನೀನ್ ತಿಂದ್ರೆ ನಾನು ತಿಂದಂಗೆ. ಫೋಟೋ ತೋರಿಸ್ತೀಯಲ್ಲ, ಆ ಫೋಟೋಲಿ ಅವ್ರ ಬಗ್ಗೆ ಗೊತ್ತಾ ಅಂತ ಕೇಳ್ದೆ, ಆದ್ರೆ ಅವ್ರೇನು ಕರೆಕ್ಟಾಗಿ ಹೇಳಲೇ ಇಲ್ಲ ಕಣೋ. ಅಯ್ಯೋ, ಕೇಳಕ್ ಅವ್ರು ಸರಿಯಾಗಿ ಸಿಕ್ಕಿದ್ರೆ ತಾನೆ. ಇವರಿಬ್ರು ಒಟ್ಟಿಗೆ ಓಡಾಡ್ತಾನೆ ಇದ್ದಾರೆ. ಅದಕ್ಕೆ ಅವ್ರೊಬ್ರೆ ಸಿಕ್ಕಾಗ ಡೀಟೇಲ್ ಆಗಿ ಎಲ್ಲ ವಿಷಯನೂ ಕೇಳ್ತೀನಿ. ಅವ್ರ ಬಗ್ಗೆ ಏನಾದ್ರು ಗೊತ್ತಾದ್ರೆ ನಿನ್ ಫ್ರೆಂಡ್ನ ಆದಷ್ಟು ಬೇಗ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಸ್ತೀನಿ. ನೀನ್ ಇಷ್ಟು ವರ್ಷ ಕಾದಿದ್ದಕ್ಕೆ ನನ್ ಕಡೆಯಿಂದ ನಿನ್ಗಿದು ಗಿಫ್ಟ್. ಅದೇ ಮತ್ತೆ ಸುಮ್ನೆ ಇರು, ಥ್ಯಾಂಕ್ಸ್ ಹೇಳ್ತಾನಂತೆ. ನೀನ್ ಸಹಾಯ ಮಾಡಿದಾಗ ನಾನ್ ಥ್ಯಾಂಕ್ಸ್ ಹೇಳ್ಬಾರ್ದು, ನಾನ್ ಏನಾದ್ರು ಮಾಡಿದ್ರೆ ಅವಾಗ ನೀನ್ ಥ್ಯಾಂಕ್ಸ್ ಹೇಳ್ಬೋದಾ? ಅದೆಲ್ಲ ಏನೂ ಬೇಡ, ಆರಾಮಾಗಿರು. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅಜ್ಜಿ, ಇನ್ನೊಂದು ಲೋಟ ಕಾಫಿ ಮಾಡ್ಕೊಡ್ಲಾ? ಅಲ್ಲ ವೆಂಕಿ, ನಿನ್ ಫ್ರೆಂಡು ಸಿಗ್ಬಹುದು ಅಂತ ಹೇಳಿದಕ್ಕೆ ನೀನ್ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ, ನಿನ್ನಾರ ನಿಜವಾಗ್ಲೂ ಅವ್ರು ನಿಂಗೆ ಸಿಕ್ಬಿಟ್ರೆ ಅದಿನ್ನೆಷ್ಟು ಖುಷಿ ಪಡ್ತೀಯಾ? ಅಬ್ಬಬ್ಬಾ, ಏನ್ರಿ ಇವತ್ತು ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ?
ಜಾನ್ವಿ ಅವರೇ, ನಿಮ್ಮನ್ನು ಬಿಟ್ಟು ನಾನು ಬದುಕ್ತೀನಾ? ನಾನೆಲ್ಲಿ ಹಾಗೆ ಹೇಳ್ದೆ. ಇವತ್ತು ನಿಮ್ಮ ಫ್ರೆಂಡ್ ಬೇರೆ ನಿಮ್ಮ ಜೊತೆ ಇದ್ದಾರೆ, ತುಂಬ ವರ್ಷಗಳಾದ್ಮೇಲೆ ನಿಮಗೆ ಸಿಕ್ಕಿದ್ದಾರೆ. ಇಷ್ಟು ವರ್ಷದ ಮಾತುಗಳೆಲ್ಲ ಕಾಂಪನ್ಸೇಟ್ ಮಾಡಬೇಕಲ್ಲ, ಅದ್ರ ಮಧ್ಯದಲ್ಲೂ ನಂಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ಚಿನ್ನು ಮರಿ, ಯಾರೋ ಮೂರನೇವ್ರು ಬಂದರು ಅಂತ ನಿಮ್ಮನ್ನು ಮರೆಯೋದುಂಟಾ? ನನ್ನ ಕಣಕಣದಲ್ಲೂ ನೀವೇ ಬೆರ್ತು ಹೋಗಿದ್ದೀರ. ಮರೆಯೋದು ಅಂತ ಮರೆಯೋದು. ಪದವೇ, ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತಂದ್ರೆ, ಇವತ್ತು ರಾತ್ರಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಕ್ಕಾಗತ್ತಾ? ಸಚಿನ್ ಇವತ್ತು ರಾತ್ರಿನೇ ಹೊರಟಿದ್ದಾನೆ. ಇದೇನ್ರಿ, ಬಂದು ಸ್ವಲ್ಪ ದಿನನೂ ಆಗಿಲ್ಲ, ಇನ್ನೊಂದಷ್ಟು ದಿನ ಇದ್ದು ಹೋಗ್ತೀನಿ ಅಂತಿದ್ರು, ಈಗೇನು ಸಡನ್ ಆಗಿ ಹೋಗ್ತೀನಿ ಅಂತಿದ್ದಾರೆ? ಅದು ಯಾವುದೋ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಬಿಸ್ನೆಸ್ ಮೀಟಿಂಗು ಅಂತ ಹೇಳ್ದ. ನಾನು ಸುಮಾರು ಸಲ ಹೇಳಿದೆ ಇಲ್ಲೇ ಇರು, ಸ್ವಲ್ಪ ದಿನ ಇದ್ದು ಹೋಗು ಅಂತ. ಬಟ್ ಎಮರ್ಜೆನ್ಸಿ ಹೋಗಲೇಬೇಕು ಅಂತ ಇದ್ದಾನೆ, ಹಾಗಾಗಿ. ಹೌದಾ? ನೀವೊಂದ್ಸತಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಪಾಪ ಅವ್ರೆಷ್ಟು ಆಸೆ ಪಟ್ಕೊಂಡು ಇನ್ನೊಂದಷ್ಟು ದಿನ ಇರಬೇಕು ಅಂದ್ಕೊಂಡಿದ್ರು, ಈಗ ಸಡನ್ ಆಗಿ ಹೋದ್ರೆ ನನಗೂ ಬೇಜಾರಾಗುತ್ತೆ. ಒಂದ್ಸತಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಇದಕ್ಕೆ ಮೂರನೇವರು ನಮ್ಮ ಮಧ್ಯೆ ಬರಬಾರ್ದು ಅನ್ನೋದು. ಯಾರನ್ನೇ ಆಗಲಿ ತುಂಬ ಹಚ್ಕೊಂಡ್ಬಿಡ್ತಾರೆ ಚಿನ್ನು ಮರಿ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಫೋನ್ ಕೊಡಿ. ಏನಿಲ್ಲ ಚಿನ್ನು ಮರಿ, ಅವನು ಅದೇ ಎಮರ್ಜೆನ್ಸಿ ಬಿಸ್ನೆಸ್ ಕಾಲಲ್ಲೇ ಇದ್ದಾನೆ. ಇನ್ನೇ ನಾವು ಹೊರಡ್ತಾ ಇದ್ದೀವಿ, ಮನೆಗೆ ಬರ್ತೀವಿ, ಆಗ ನೀವೇ ಕೇಳೋರಂತೆ. ಸರಿ ಸರಿ, ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಸರಿ ಜೋಪಾನ. ಬಾಯ್. ನಾವಿಬ್ರು ನೆಮ್ಮದಿಯಾಗಿರೋದಕ್ಕೆ ಯಾರೂ ಬಿಡೋದಿಲ್ಲ ಅನ್ಸುತ್ತೆ. ಅಜ್ಜಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಇಲ್ಲ ಮನೆಯಲ್ಲೇ ಕುಕ್ಕರ್ಸ್ಕೊಂಡಿದ್ದೆ. ಇವನು ಹೋಗ್ತೀನಿ ಅಂತ ಹೇಳಿದ್ದಾನೆ, ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ. ಹೋಗದೆ ಹೋದರೂ ನೀನು ಹೇಳಿರೋ ಮಾತುಗಳಿಗೆ ಖಂಡಿತ ಅವನು ಜಾನ್ವಿಗೆ ಏನು ಹೇಳೋದಿಲ್ಲ. ಸಚಿನ್, ಬರೋ.